ಪ್ರಿಯ ವೀಕ್ಷಕರೇ, ಇವತ್ತು ತಮಗೆ ಹೇಳಬಯಸುವುದು ಏನಂತ ಹೇಳಿದ್ರೆ, ಈ ಹಿಂದೆ ಈ ಪ್ರದೇಶದಲ್ಲಿ ಒಂದು ಸುದ್ದಿಯನ್ನು ಮಾಡಿದ್ವಿ. ಆ ಸುದ್ದಿ ಪ್ರಕಾರ ಜಾಲತಾಣಗಳಲ್ಲಿ ಬೇರೆ ಬೇರೆ ಸುದ್ದಿಗಳು ಬಂದಿದ್ದವು. ಅವರು ಒಂದು ರೀತಿ ನಮ್ಮ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡುವಂಥ ಕೆಲಸ ಮಾಡಿದರು. ಆದರೆ ಇವತ್ತು ವೀಕ್ಷಕರ ಗಮನಕ್ಕೆ ತರಬಯಸುವುದು ಏನಂತ ಹೇಳಿದ್ರೆ, ನಾನು ಇವತ್ತು ಈ ಪ್ರದೇಶದಲ್ಲಿ ನಿಂತ್ಕೊಂಡಿದ್ದೀನಿ, ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಹರಿಜನ ಭೀಮಪ್ಪ ಅನ್ನುವ ರೈತ ಇವತ್ತು ಬೆಳೆದಿರ್ತಕ್ಕಂಥ ಏನು ಜಮೀನಿದೆ ಅಲ್ಲ, ಈ ಜಮೀನಿಗೆ ಪರವಾನಿಗೆ ತೆಗೆದುಕೊಂಡಿರುವಂಥದ್ದು 248A ಇದರ ಸರ್ವೆ ನಂಬರು. ಆದರೆ ಜಮೀನಿನ ಪರವಾನಿಗೆ ತೆಗೆದುಕೊಂಡಿರುವ ರೈತನ ಜಮೀನಲ್ಲಿ ಯಾವುದೇ ರೀತಿ ಮುರುಘಾ ಗ್ರಾವಲಿನ ಗಣಿಗಾರಿಕೆ ನಡೆಸಿಲ್ಲ. ನೀವು ಇವತ್ತು ನೋಡ್ಬೋದು, ನಾನು ಒಂದು ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಅವರು ಇದು ಬೆಳೆಯನ್ನು ಬೆಳ್ಕೊಂಡಿದ್ದಾರೆ. ಆಮೇಲೆ ನಿಮ್ಮ ಸರ್ವೆ ಕಲ್ಲು ಕೂಡ ನೋಡ್ಬೋದು. ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯವರು ಬಂದು ಸರ್ವೆ ಕಲ್ಲನ್ನು ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಮತ್ತು ವೀಕ್ಷಕರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕಾಯಿತು. ಆ ನಿಟ್ಟಿನಲ್ಲಿ ಈ ಸ್ಥಳಕ್ಕೆ ಬಂದು ಇವತ್ತು ವರದಿ ಮಾಡುವಂಥದ್ದಾಗಿರುತ್ತದೆ. ಇದು ರೈತನ ಜಮೀನು. ಇದು 248A ಭಾಗ ಆಗಿರ್ತದೆ. ಈಗ ನಾನು ಮತ್ತೊಂದು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಇವತ್ತೇನು ಇಲ್ಲಿ ಮುರುಘಾ ಗ್ರಾವಲಿನ ಗಣಿಗಾರಿಕೆ ನಡೆದಿದೆಯಲ್ಲ, ಇದು 247 ಸರ್ವೆ ನಂಬರು. ಇದರಲ್ಲಿ ಅಕ್ರಮ ಮುರುಘಾ ಗ್ರಾವಲನ್ನು ಮಾಡಿರ್ತಕ್ಕಂಥದ್ದು. ಇದು ನೋಡಿ, ಈಗ ಸಾರ್ವಜನಿಕರಿಗೆ ಮತ್ತು ಕೆಲವರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಹಿಂದೆ ಸುದ್ದಿ ಮಾಡುವ ಸಮಯದಲ್ಲಿ ಯಾವೊಬ್ಬ ವ್ಯಕ್ತಿಯ ಹೆಸರನ್ನು ನಾವು ತೆಗೆದುಕೊಂಡಿದ್ದಿಲ್ಲ. ಆದರೆ ಅಕ್ರಮ ಮುರುಘಾ ಗ್ರಾವಲ್ ನಡೆಸ್ತಾರ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಈಗ ಈ ಬೇರೆ ಸುದ್ದಿ ಮಾಧ್ಯಮಗಳಲ್ಲಿ ಬಂದು ಗಡದ ರಮೇಶ್ ಅನ್ನುವರು ನನಗೆ ಏನೇನೋ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ, ನೀವು ಮಾಡಿರ್ತಕ್ಕಂಥದ್ದು ಅಕ್ರಮ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ದಾಖಲೆಗಳನ್ನು ಪ್ರಸ್ತಾಪ ಮಾಡ್ತೇವೆ. ಜೊತೆಗೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯವರು ಜಂಟಿ ಸರ್ವೆ ಮಾಡಿ, ಭೂಮಾಪಕರು ಜಂಟಿ ಸರ್ವೆ ಮಾಡಿ ದಾಖಲೆಗಳನ್ನು ಕೊಟ್ಟಿರ್ತಾರೆ. ಇದು 1 ಎಕರೆ 47 ಸೆಂಟ್ಸು ಅಕ್ರಮ ಮುರುಘಾ ಗ್ರಾವಲ್ ಗಣಿಗಾರಿಕೆ ಆಗಿರುತ್ತದೆ ಈ ಪ್ರದೇಶ ಅಂತಂದೇಳಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಇನ್ನೊಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರು ಮತ್ತು ಸಂಸದರಾದ ತುಕಾರಾಮ್ ಸರ್ ಅವರೇ, ನಾನು ಯಾವುದೇ ಕಾರಣಕ್ಕೆ ಯಾರು ಒಬ್ಬರ ಹೆಸರನ್ನು ತೆಗೆದುಕೊಂಡಿಲ್ಲ. ಇವತ್ತು ಮಾಧ್ಯಮ ಸಾಮಾಜಿಕ ಕಳಕಳಿ ಇಟ್ಕೊಂಡು ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುವುದನ್ನು ಬಯಲಿಗೆ ಎಳೆಯುವಂಥ ಕೆಲಸ ಮಾಡಿದೆ. ಈ ಬಯಲಿಗೆ ಎಳೆಯುವಂಥ ಸಮಯದಲ್ಲಿ ಬೇರೆ 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 ಪಕ್ಷದವರಾಗಲಿ ಸಂಘಟನೆಯರಾಗಲಿ ಆ ದಾಖಲೆಗಳನ್ನು ಇಟ್ಟುಕೊಂಡು ಅವರು ಆರೋಪ ಮಾಡಿದ್ದಾರೆ. ಆದರೆ ಅದಕ್ಕೆ ನಮ್ಮ ಚಾನಲಿನ ಹೊಣೆಗಾರಿಕೆ ಅಲ್ಲ. ನಾವು ಇವತ್ತು ಸಮಾಜದಲ್ಲಿ ಸಾಮಾಜಿಕ ಕಳಕಳಿ, ಸಾಮಾಜಿಕ ಭದ್ರತೆಯಿಂದ ಒಂದು ಅಕ್ರಮ ನಡೆಯುವುದನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನೋಡಿ, ಈಗ ಅವರು ಅಕ್ರಮ ನಡೆದಿದೆ ಅಂತಂದೇಳಿ ಭೂಮಾಪಕರು 1 ಎಕರೆ 47 ಸೆಂಟ್ ಅಕ್ರಮ ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಮಾನ್ಯ ಸಂತೋಷ್ ಲಾಡು ಮತ್ತು ತುಕಾರಾಮ್ ಸರ್ ಅವರೇ, ಇಂಥವ್ರನ್ನ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಕಳಂಕ ಬರುವಂಥದ್ದು. ಆದರೆ ಈಗ ನಿಮ್ಮ ಪಕ್ಷದ ಹೆಸರು ಹೇಳಿ ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾರೆ ಅಂತಕ್ಕಂಥ ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸೀದಾ ನೇರವಾಗಿ ಗಡದ ರಾಮೇಶ್ವರ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಏನಾದರೂ ಆರೋಪ ಮಾಡಿ, ಆದರೆ ನಿಮ್ಮ ಸಂಸ್ಕೃತಿ ಇದೆಯಲ್ಲ, ನಿಮ್ಮ ಭಾಷೆದ ಮೇಲೆ ಹಿಡಿತಾ ಇರಲಿ. ಯಾಕೆ ಅಂತ ಹೇಳಿದ್ರೆ, ಕೆಲವರು ಹಿರಿಯರು ಹೇಳ್ತಾರೆ ಭಾಷೆದ ಮೇಲೆ ಹಿಡಿತಾ ಇರಲಿ ಅಂತ. ನಾನು ಯಾವತ್ತೂ ನಿಮ್ಮ ಹೆಸರು ತೊಗೊಂಡಿಲ್ಲ. ಆದರೆ ನೀನೇ ಮಾಡಿರೋದಂತ 6 ತಿಂಗಳಿಂದ ಮಾಡಿದ್ದೀನಿ ಅಂತಂದೇಳಿ ನೀನೇ ಹೇಳಿದೆ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ. ಮತ್ತು ಇದಕ್ಕೆ ಪರ್ಮೆಂಟ್ ತಗೊಂಡಿದೀಯಾ ಅಂತ ಹೇಳಿದೀಯಾ. ಇದಕ್ಕೆ ಪರ್ಮೆಂಟ್ ತೆಗೆದುಕೊಂಡಿರೋದು ನೀನು ಇದಕ್ಕೆ 248A ನೀನು ಪರ್ಮೆಂಟ್ ತೆಗೆದುಕೊಂಡಿರೋದು. ನೀನು 247 ಸರ್ವೆ ನಂಬರ್ಗೆ ಯಾವುದೇ ರೀತಿ ಪರ್ಮೆಂಟನ್ನು ತೆಗೆದುಕೊಂಡಿಲ್ಲ. ಮತ್ತು DMG ಪರ್ಮಾನಿಗೆ ತೆಗೆದುಕೊಂಡಿಲ್ಲ. ಕಂದಾಯ ನಿರೀಕ್ಷಕರ ವರದಿ ಕೂಡ ತಗೊಂಡಿಲ್ಲ ನೀನು. ಹಾಗಾಗಿ ನೀವು ಮಾತಾಡಬೇಕಾದ್ರೆ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ. ನೀನು ಏನೇ ಹೋರಾಟ ಮಾಡಿದ್ರು ನಾನು ಕಾನೂನು ಹೋರಾಟಕ್ಕೆ ಸಿದ್ಧನಿದ್ದೇನೆ. ನೀನು ಯಾವುದೇ ಹೋರಾಟ ಮಾಡಿದರೆ ನನಗೆ ಮತ್ತೆ ಇದನ್ನು ಮುಂದುವರಿಸಿದರೆ ನಾವು ನಿನಗೆ ಇದು ಮಾಡ್ತೀವಿ, ಇಲ್ಲಿಗೆ ಸುಮ್ಮನಿರು ಅಂತ ಮಾತನ್ನು ಹೇಳಿದಿ. ನೀನು ಆ ಮಾತನ್ನು ವಾಪಸ್ ತೆಗೆದುಕೋ. ನೀನು ಯಾವ ರೀತಿ ಹೋರಾಟ ಮಾಡ್ತೀಯೋ ಆ ಹೋರಾಟಕ್ಕೆ ನಾನು ಸಿದ್ಧವಾಗಿದ್ದೇನೆ. ಯಾಕಂದರೆ ನೀನು ಮಾಡಿರ್ತಕ್ಕಂಥದ್ದು ಅಕ್ರಮ ಈ ಇಡೀ ಸಾರ್ವಜನಿಕರಿಗೆ ಗೊತ್ತಾಗುವಂಥ ಕೆಲಸ ನಾನು ಮಾಡ್ತೇನೆ. ಆ ನಿಟ್ಟಿನಲ್ಲಿ ಇವರು ವಿರುದ್ಧ ಕಾನೂನು ಹೋರಾಟ ಕೂಡ ಮಾಡಕ್ಕೆ ಮುಂದಿನ ದಿನದಲ್ಲಿ ನಾನು ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ ಬಯಸ್ತೇನೆ. ಹೆಂಗಿದ್ರೆ ಸರ್ ನಾನು
ಇರಲ್ಲ ಮತ್ತೆ ಇಡ್ಬೇಕು, ನೀನೇ ಇಡಬೇಕು. ಮಾರ್ಕ್ ಅಲ್ಲ ಅದು. ವೈಟ್ ಇತ್ತು ಇಲ್ಲಿ. ಅದೇ ತೋರಿಸ್ತಾರೆ. ನಿಮ್ಮವ್ರು ಯಾರು ಅಲ್ಲ ಇದು ಫಸ್ಟ್ ಕೂರ್ಸಿದ್ರ ಸರ್ ಇದು 248 ಎಲ್ಲಿವರೆಗೂ ಕೊಡ್ತೀನಿ. ಅದು ಎಂಜಾಯ್ಮೆಂಟ್ ಅಲ್ಲಿ ಅಷ್ಟರೊಳಗೆ ತಗೊಳ್ಳಿ. ನಾನು ತಗೊಂಡಿದ್ದೀನಿ GPS ತಗೊಂಬಿಡಲ್ಲ ನಾನು. ಇವಾಗ ಅಲ್ಲಿ ಏನು ಇಟ್ಕೊಂಡು ಹೋಗ್ತಲ್ಲ ಅದ್ರಲ್ಲಿ ಎಂಜಾಯ್ಮೆಂಟ್ ತಗೊಳ್ಳಿ. ಎರಡು ಕೊಡ್ತಾಗ ಅದರ ತೋರಿಸಿ ಓವರ್ಲಾಪ್ ಮಾಡಿ ತೋರಿಸಿದ್ರೆ ನಿಮ್ಮವ್ರು ಯಾರು ಇಲ್ಲ ಮುಗಿತಾರೆ ಅಲ್ಲಿ ತಗೊಂಬಂದೆ ನಾವು. ನೀವು ಅಲ್ಲೆಲ್ಲ ತಿರುಗಿಬಿಟ್ರೆ ಮತ್ತೆ ಬ್ಯಾಟ್ರಿ ಲೋ ಆಗ್ಬಿಡುತ್ತೆ. ಎಲ್ಲಿ ಹೋಗಿ ಗೊತ್ತಾ ನಾವು ಅಷ್ಟು ದೂರ ಇದ್ದೀವಿ. ಅಲ್ಲಿ ಹೋಗ್ತಾ ಈ ತಿಂಗಳು ಅಲ್ಲಿರಲ್ಲ ಕಲ್ಲು ಕಲ್ಲು ಯುಗಾದಿ ಎಂಜಾಯ್ಮೆಂಟ್ ತಾಳಿ ಎರಡೂ ಕೂಡಿಸಿ. ವಾಸ್ತವಾಂಶ ಅದೇ, ಈ ಸರ್ವೆ ನಂಬರ್ದು ಬಾರ್ಡ್ರ್ ಇವರಿಗೆ ಐಡೆಂಟಿಫೈ ಆಗಿಲ್ಲ ಮುಂಚೆಯಿಂದನು. ಎಷ್ಟು ವರ್ಷದಿಂದ ಅದು ಅವ್ರಿಗೆ ಕೇಳಬೇಕು. ಈಗ ತಮಗೆ ಗೊತ್ತಾಗಿರೋ ಸರ್ವೆ ಇಲಾಖೆಯಿಂದ ಬಂದಿರೋರು ಬಾರ್ಡರ್ ಡಿಸ್ಪ್ಯೂಟ್ ಇದೆ ಅನ್ನೋದಕ್ಕೆ ಇವೆರಡು ಸರ್ವೆ ನಂಬರ್ದು ಗಡಿ ಕಲ್ಲುಗಳು ಹುಡ್ಕೊಂಡು ಬಂದು ಅದರ ಪ್ರಕಾರ ಇವೆರಡು ಸರ್ವೆ ನಂಬರ್ ಜಾಯಿಂಟ್ ಪ್ಲಾಟ್ ಹೊಡೆದು ಕೂಡಿಸಿ ಇದ್ರ ಗಡಿ ನಿರ್ಧಾರ ಮಾಡ್ತೀವಿ. ಈ ಗಡಿ ನಿರ್ಧಾರ ಮಾಡಿದ್ಮೇಲೆ ಇದೇನು ಎಂಜಾಯ್ಮೆಂಟ್ ಇದು ಏನು ಇದಾಗಿದೆಲ್ಲ ಇಶ್ಯೂ ಅದ್ರದ್ದು ಎಷ್ಟು ಪಾರ್ಟ್ ಇದು ಇದೆ ಅಂತಲ್ಲ, ಒಳಗಡೆ ಎಷ್ಟಿದೆ ಹೊರಗಡೆ ಎಷ್ಟಿದೆ ಅಂತ ರಿಪೋರ್ಟ್ ಮಾಡ್ತೀವಿ. ಅಂದ್ರೆ ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟಿದೆ ಅಂತ ಈಗ ಫೈನಲ್ ಈ ಮಾಡ್ತೀವಿ. ಗಡಿ ಕಲ್ಗೋಸ್ಕರ ಅಲ್ಲಿ ಹಿಂದೆ ವಿಲೇಜ್ ಗ್ರಾಮದ ಗಡಿವರೆಗೆ ಹೋಗಿದ್ವಿ ನಾವು ಕಲ್ಲು ಹುಡ್ಕೊಂಡು. ನಮ್ಮ ಮೂಲ ಕಲ್ಲು ಇರ್ತಾವ ಸರ್ವೆ ಕಲ್ಲುಗಳು 300 ವರ್ಷದ ಗಡಿ ಕಲ್ಲುಗಳು ಇರ್ತಾವ ಹಳೆವು, ಅದು ನೋಡ್ಕೋಸ್ಕರ ಅಲ್ಲಿವರೆಗೆ ಹೋಗಿದ್ವಿ. ಇವಾಗ ಅದು ಸಿಕ್ಕಿದಾವ ಪಾಯಿಂಟ್ಸ್, ಅದನ್ನ ಜಾಯಿಂಟ್ ಹೊಡ್ಕೊಂಡು ಕೂಡಿಸ್ತೀವಿ. ಕೂಡಿಸಿದ ಮೇಲೆ ಇದು ಮಾಡಿರೋದು ಎಷ್ಟು ಅಂತ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಅದು ಸ್ವಲ್ಪ ಮಾಡ್ಬೇಕು, ಪೇಪರ್ ವರ್ಕ್ ಕಂಪ್ಯೂಟರ್ ವರ್ಕ್ ಮಾಡ್ಬೇಕು. ಇಲ್ಲೇ ಮಾಡ್ತೀರಾ? ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇವಾಗ ಅಲ್ಲಿ ತೊಗೊತಿದ್ದಾರೆ ಅಷ್ಟು ಒಳಗಡೆ ಅದನ್ನು ಮಾಡಿದ್ವಿ. ಇದು ಗಡಿ ನಿರ್ಧಾರ ಮಾಡಿದ್ವಿ. ಇದು ಅವ್ರೇನು ನಮಗೆ ಇದು ಮೈನಿಂಗ್ ಏರಿಯಾ ತೋರಿಸಿದಾರಲ್ಲ ಇದು ವರದಿ ಕೊಡ್ತಾ ಇದೀವಿ. ಅದೇ ಸರ್, ಈಗ ಇದ್ರ ವರದಿ ಇಲ್ಲಿ ಕೊಟ್ಟಿಲ್ಲ, ನೀವು ಸ್ಪಾಟಲ್ಲಿ ಕೊಟ್ಟಿಲ್ಲ. ಸ್ಪಾಟಲ್ಲೇ ಕೊಡ್ಲಾ? ಆಯ್ತು ಬಿಡ್ರಿ. ಅಲ್ಲ ತಾಲೂಕು ಊಟ ಮಾಡಿ ಕೊಡ್ತೀನಿ ಅಂತ ಹೇಳಿದ್ ನನಗೆ ಅಷ್ಟೇ. ಈಗ ನೀವು ಸೊಂಡೂರಿಗೆ ಬರ್ತಿರ್ತಾನೆ, ಅದಿಲ್ಲ, ಒಂದು ಫೀಲ್ಡ್ ಐತಿ, ಸ್ಪಾಟ್ ನೋಡ್ಕೊಂಡು ಬರ್ತೀವಿ. ಒಂದು ನಿಮಿಷ 10 ಕಿಲೋಮೀಟ್ರಿಂದ ಒಂದು ಇದೈತಿ, ಅದೊಂದು ನೋಡ್ಕೊಂಡು ಬರ್ತೀವಿ. ಅದೇ ಅದು ನೋಡ್ಕೊಂಡ್ಬಂದು ತಾಲೂಕು ಆಫೀಸಲ್ಲಿ ಕೊಡ್ತೀರಾ? ಇದು ಯಾವುದಂತ ಐಡೆಂಟಿಫೈ ಮಾಡ್ಬೇಕು ತಾವು? 247 ಸರ್ವೆ ನಂಬರ್. ಇದು 247 ಅಂತಾನೆ ಐಡೆಂಟಿಫೈ ಆಯ್ತಾ? ಓಕೆ, ನೀವು ಅಷ್ಟೇ ಕೊಡೋದು 247 ಅಂತ ಹೇಳಿ ಕೊಡೋದು. ಇವ್ರು ತೋರಿಸಿದ ಜಾಗ ಇಷ್ಟು ಇದರಲ್ಲಿದೆ, ಅದೇನು ಸ್ವಲ್ಪ ಇವ್ರು ತೋರಿಸಿದ ಜಾಗ ಎಷ್ಟು ಬಂದಿದೆ ಅಂತ ಕೊಡ್ತೀವಿ. ಈಗ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಬಂದಿದೆ ಅಂತ ಕೊಡೋದು. ಎಷ್ಟು ಇವ್ರು ಎಷ್ಟು ತೋರಿಸಿದ್ರೆ ಎಕರೆ ಏನಾದ್ರು ತೋರಿಸ್ತಾರೆ? ಕೊಡ್ತೀವಿ. ಎಕರೆ ಕೊಡ್ತೀವಿ. ತಾಲೂಕು ಆಫೀಸ್ ಕೊಡ್ಬೇಕಾದ್ರೆ ನಮಗೊಂದು ಇದು ಕೊಡಬೇಕು, ಅದು ವರದಿ ಕೊಡ್ತೀನಿ. ನೀವು ಒಂದು ಸಾಯಿಬ್ ಸರಿ.
12ನೇ ತಾರೀಕಿನಂದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಯರ್ರಯ್ಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 247ರ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಮುರ್ರಂಬಾರ್ ಗ್ರಾವೆಲ್ ಸಾಗಾಣಿಕೆ ಮಾಡಿರುವ ಸಂಬಂಧ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿರವರಿಗೆ ಮಾಧ್ಯಮವರಾದ ಶ್ರೀ ಬಸವರಾಜ್, ಶ್ರೀ ಕುಮಾರಸ್ವಾಮಿ, ಶ್ರೀ ಗೋಪಾಲ್ ರವರು ವಿಡಿಯೋ ಮುಖಾಂತರ ದೂರನ್ನು ನೀಡಿರುವ ಸಂಬಂಧ ಕಂದಾಯ ಇಲಾಖೆ ಅಧಿಕಾರಿಗಳಾದ ಶ್ರೀ ಬಸವರಾಜ್ ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿಯಾದ ಶ್ರೀ ವೀರೇಶ್, ಭೂ ದಾಖಲೆಗಳ ಇಲಾಖೆಯ ತಾಲೂಕು ಮೋಜಣಿದಾರರಾದ ಶ್ರೀ ಪ್ರಕಾಶ್ ಹಾಗೂ ಸಹಾಯಕರಾದ ಶ್ರೀ ರವಿ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಾದ ಭೂವಿಜ್ಞಾನಿಯರವರಾದ ಶ್ರೀಮತಿ BR ಮಮತಾ ಹಾಗೂ ಕಿರಿಯ ಅಭಿಯಂತರರಾದ ಶ್ರೀ ಸೈಫುಲ್ಲಾರವರೊಂದಿಗೆ ಜಂಟಿಯಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ಬರೆಯಲಾದ ಮಹಜರ್ ಏನೆಂದರೆ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಚೋರನೂರು ಹೋಬಳಿಯ ಯರ್ರಯ್ಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 247ರ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ಮುರ್ರಂಬಾರ್ ಗ್ರಾವೆಲ್ ಗಣಿಗಾರಿಕೆ ಮಾಡಿರುವ ಸಂಬಂಧ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಹಾಗೂ ದೂರು ಹಿನ್ನೆಲೆಯಲ್ಲಿ ಮತ್ತು ಮೇಲಾಧಿಕಾರಿಯವರ ಸೂಚನಾನುಸಾರ ದಿನಾಂಕ 17/7/2025ರಂದು ಸ್ಥಳಕ್ಕೆ ಮೇಲೆ ತಿಳಿಸಿರುವ ಅಧಿಕಾರಿಗಳು ಹಾಗೂ ಮಾಧ್ಯಮದವರೊಂದಿಗೆ ಜಂಟಿಯಾಗಿ ಪರಿಶೀಲನೆ ಕೈಗೊಳ್ಳಲಾಯಿತು. ಮುಂದುವರೆದು ಸರ್ಕಾರಿ ಜಮೀನು ಸರ್ವೆ ನಂಬರ್ 247ರ ದಕ್ಷಿಣ ಭಾಗಕ್ಕೆ ಸರ್ವೆ ನಂಬರ್ 248/A ರ ವಿಸ್ತೀರ್ಣ 7.32 ಎಕರೆ ಪ್ರದೇಶಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪಟ್ಟಾದಾರರಾದ ಶ್ರೀ ಬೊಮ್ಮಗಟ್ಟಿ ಭೀಮಯ್ಯರವರಿಗೆ ಜಮೀನನ್ನು ಸಮತಟ್ಟು ಮಾಡಲು ಪಡೆದಿರ್ತಾರೆ. ಅದರ ಪಟ್ಟದಾರರು ಈಗ ಪೂರ್ವಜರ ಕಾಲದಿಂದಲೂ ಸಾಗುವಳಿ ಸರ್ವೆ ನಂಬರ್ 247ರಲ್ಲಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ಸದರಿ ಅನುಮತಿ ಪಡೆದ ಪಟ್ಟಾದಾರರು ಹಾಗೂ ದಾರರಾದ ಶ್ರೀ ರಮೇಶ್ ಗಡದ್ ಅವರು ಅನುಮತಿ ನೀಡಿರುವ ಪ್ರದೇಶವನ್ನು ಹೊರತುಪಡಿಸಿ ಸರ್ಕಾರಿ ಜಮೀನಾದ ಸರ್ವೆ 247ರಲ್ಲಿ ಮುರ್ರಂಬಾರ್ ಗ್ರಾವೆಲ್ ಗಣಿಕೆ ಮಾಡಿ ಸಾಗಾಣಿಕೆ ಮಾಡಿರುವುದು ಹೊಂದಿರುತ್ತದೆ. ಸದರಿ ಗಣಿಗಾರಿಕೆ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕಂದಾಯ ಆಡಳಿತಾಧಿಕಾರಿರವರು ಸರ್ವೆ ನಂಬರ್ 47 ಸರ್ಕಾರಿ ಜಮೀನು ಆಗಿರುತ್ತದೆ ಎಂದು ತಿಳಿಸಿ, ಇದರ ಮಂಜೂರು ಜಮೀನುಗಳು ಇರುವುದರಿಂದ ಮೋಜಣಿದಾರರಿಂದ ನಕ್ಷೆ ಮತ್ತು ವರದಿಯನ್ನು ಪಡೆದು ಮುಂದಿನ ಕ್ರಮ ಸೂಕ್ತ ಎಂದು ತಿಳಿಸಿದರು. ಮುಂದೆ ತಾಲೂಕು ಮೋಜಣಿದಾರರಿಗೆ ಭೇಟಿ ನೀಡಿ ಮೋಜಣಿಯನ್ನು ಕೈಗೊಳ್ಳಲಾಯಿತು. ಸರಿ ಇಲಾಖೆ ತಾಲೂಕು ಮೋಜಣಿದಾರರು ಮೋಜಣಿ ಮಾಡಿ ವರದಿಯನ್ನು ಸಲ್ಲಿಸುವುದಾಗಿ ಜಂಟಿ ತಂಡಕ್ಕೆ ಹಾಗೂ ಸ್ಥಳದಲ್ಲಿದ್ದ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಸದರಿ ವಿಷಯ ಕುರಿತು ತಾಲೂಕು ಮೋಜಣಿದಾರರು ಮೋಜಣಿಯೊಂದಿಗೆ ವರದಿ ನೀಡಿದ ನಂತರ ಈ ಮಾಹಿತಿಯನ್ನು ಮೇಲಾಧಿಕಾರಿಯವರ ಗಮನಕ್ಕೆ ತಂದು ಮುಂದಿನ ನಿಯಮಾನುಸಾರ ತೀರ್ಮಾನಿಸಲಾಗಿರುತ್ತದೆ. ಈ ಜಂಟಿ ಸ್ಥಳ ಪರಿಶೀಲನೆ 11 ಗಂಟೆಯಿಂದ ಮಧ್ಯಾಹ್ನ